ಎಷ್ಟೋ ಕೋಟಿ ಅಭಿಮಾನಿಗಳ ಕನಸು ಗೈಸ್ ಇದು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ಅಂತೂ ಇಂತೂ ಫೈನಲ್ ಬಂದೆ ಬಿಟ್ವಿ ಗೈಸ್. ಎಷ್ಟೋ ಕೋಟಿ ಅಭಿಮಾನಿಗಳ ಕನಸು ಗೈಸ್ ಇದು. ಅದಲ್ಲದೆ ನಂದು ಕನಸು ಗೈಸ್, ಈ ಸಲ ಕಪ್ ನಮ್ದು ಆಗ್ಬೇಕಂತ ಗೈಸ್. ಫೈನಲ್ ಮ್ಯಾಚ್ಗೆ ಗೈಸ್ 3 ತಿಂಗಳು ಕಾಯ್ದಿದ್ದೀವಿ ಗೈಸ್. 3 ತಿಂಗಳ ಬಳಿಕ ಇವತ್ತು ಫೈನಲ್ ನಡೀತಿದೆ ಗೈಸ್. ತುಂಬಾ ಖುಷಿ ಆಗ್ತಿದೆ ಗೈಸ್. ಇವತ್ತು ಫ್ಯಾನ್ಸ್ಗೆಲ್ಲ ಹಬ್ಬ ಗೈಸ್. ಇವತ್ತು ಎಲ್ಲರೂ ಪಟಾಕಿ ರೆಡಿ ಮಾಡ್ಕೊಂಡ್ರಿ ಗೈಸ್. ಈ ಸಲನು ಕಪ್ ನಮ್ದೆ. ಜೈ RCB ಗೈಸ್. ಎಷ್ಟೋ ಕೋಟಿ ಅಭಿಮಾನಿಗಳ ಕನಸು ಗೈಸ್ ಇದು ಗೈಸ್. ಮೇಲೆ ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ, ಒಳಗಡೆ ಆದ್ರೂ ಸ್ವಲ್ಪ ಭಯ ಆಗ್ತಿದೆ ಗೈಸ್. ಏನಾಗುತ್ತೋ ಏನಿಲ್ಲ ಅಂತ. ಅರೆ ನಿಮ್ ಮುಂದೆ ಹೇಳ್ತಾ ಇಲ್ಲ ಗೈಸ್ ಏನಾಗ್ಲಿ, ಈ ಸಲ ಕಪ್ ನಮ್ದೆ. ಜೈ RCB ಗೈಸ್. ಇನ್ನೇನ್ ಗೈಸ್ 7:30 ಸ್ಟಾರ್ಟ್ ಆಗುತ್ತಾ ಮ್ಯಾಚು. ಯಾರು ಟಿವಿ ಬಿಟ್ಟು ಹೋಗ್ಬೇಡಿ ಗೈಸ್. ಟಿವಿ ಮುಂದೆನೆ ಕುಂತ್ಕೊಂಡ್ಬಿಡಿ, ಯಾಕಂದ್ರೆ RCB GT ಫೈನಲ್ ಮ್ಯಾಚ್ ಗೈಸ್ ಇವತ್ತು. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಗೈಸ್. ಮ್ಯಾಚ್ ನೋಡೋಕೆ 7 ಗಂಟೆಗೆ ಕುಂತ್ಕೊಂಡ್ಬಿಡ್ತೀನಿ ಗೈಸ್. ಟಿವಿ ಮುಂದೆನೆ ಕುಂತ್ಕೊಂಡ್ಬಿಡ್ತೀನಿ, ಟಿವಿ ತಗೋದಿಲ್ಲ. ಯಾಕಂದ್ರೆ ಇವತ್ತು ನಮ್ಮ RCB ಮ್ಯಾಚ್ ಗೈಸ್. ಟೆಸ್ಟ್ ಕೊಟ್ಟು ನೋಡ್ಬೇಕು ಗೈಸ್. ಯಾರು ಬಿಟ್ಟು ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು. ಎಲ್ಲರೂ ಇವತ್ತು ರಜಾ ಆಗ್ಬಿಡಿ ಗೈಸ್. RCBಗೆ ಗುಡ್ ನ್ಯೂಸ್. ಏನಪ್ಪಾ ಗುಡ್ ನ್ಯೂಸ್ ಅಂದ್ರೆ ಫಿಲ್ಸಾಟ್ ಈಸ್ ಬ್ಯಾಕ್. ಬೌಲ್ ಬರ್ತಾ ಇದಾರೆ, ಗೇಮ್ ರೆಡಿ ಆಗಿದ್ದಾರೆ ಗೈಸ್. ಬಟ್ ಯಾರು ಆಡಿಸ್ತಾರೋ ಗೊತ್ತಿಲ್ಲ ಗೈಸ್. ಬಟ್ ಆದ್ರೆ ಫಿಲ್ಸಾಟ್ ಮಾತ್ರ ಸ್ಟ್ರಾಂಗ್ ಆಗಿದ್ದಾರೆ. ಮೋಸ್ಟ್ಲಿ ಫಿಲ್ಸಾಟ್ ಆಡ್ತಾರೆ ಏನೋ ಗೈಸ್ ಅನ್ಸುತ್ತೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಆಡಿದರೆ ಚೆನ್ನಾಗಿರುತ್ತೆ. ವೆಂಕಟೇಶ್ ಏನು ಮಾಡ್ತಾರೋ ಗೊತ್ತಿಲ್ಲ. ಅವರು ಆಡಿದ್ರೆ ಚೆನ್ನಾಗಿರುತ್ತೆ ಗೈಸ್. ಯಾರಂತ ಇತಾರೆ ಯಾರು ಹೇಳ್ತಾರ ಗೊತ್ತಿಲ್ಲ ಗೈಸ್. ನಿಮ್ಗೇನೋ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಕಪ್ಪೆತ್ತೋ ದಿನ ಬಂದೇ ಬಿಡ್ತು ಗೈಸ್. ಇವತ್ತು ಫೈನಲ್ ಮ್ಯಾಚ್ ಗೈಸ್. ನಮ್ಗೆಲ್ಲ R49 ಅಂತ ಟ್ರೋಲ್ ಮಾಡಿದ್ರು, ಎಲ್ಲರೂ ಹೋಗಿ ಹಾಕ್ಸ್ಕೊಂಡು ಹೋಗೋರ ಗೈಸ್. ಅವ್ರಿಗೆಲ್ಲ ಆನ್ಸರ್ ಸಿಕ್ಕಿರುತ್ತೆ ಗೈಸ್. ಈ 49 ಇವತ್ತು ಫೈನಲ್ ಬಂದಿದೆ ಗೈಸ್. ಫೈನಲ್ ಬರೋದಲ್ಲ, ಈ ಸಲನು ಕಪ್ ನಮ್ದೇ ಆಗುತ್ತೆ ಗೈಸ್. ಅಲ್ಲ ಗೈಸ್, ಇದೇ ನಮ್ಗೇನ್ ದೊಡ್ಡ ಆಗದಲ್ಲ. ಇವ್ರು ಏನೋ ಟ್ರೋಲ್ ಮಾಡ್ಕೊಳ್ಳಿ, ಏನು ಕಿತ್ಕೊಂಡಲ್ಲ ಇವ್ರ ಕೈಲಿ. 49 ಇವತ್ತು ಫೈನಲ್ ಬಂದಿದೆ ಗೈಸ್. ಇದಕ್ಕೆಲ್ಲ ಏನ್ ಆನ್ಸರ್ ಅಂದ್ರೆ 49 ಇದೆ ಗೈಸ್. ಆನ್ಸರ್ 49. ಎಲ್ಲ CSK ಫ್ಯಾನ್ಸ್ ಗಳು ಹುಡುಕೊಂತಿರ್ತಾರೆ ಗೈಸ್. ಅವ್ರೆಲ್ಲ ಬರ್ನಾಲ್ ಫಾರ್ಸಲ್ ಮಾಡ್ಬೇಕು ಗೈಸ್. ನಿಮ್ಗೆ ಯಾರು ಆಟ ಸುತ್ತಿದ್ರೆ ಹೇಳಿ ಗೈಸ್, ಮಾಡ್ಬಿಡೋಣ. ಸರಿ ಗೈಸ್, ಮ್ಯಾಚ್ ನ ಎಂಜಾಯ್ ಮಾಡಿ ಗೈಸ್. ಇವತ್ತು ಸಾಯಂಕಾಲ ಗೈಸ್, ಯಾರು ಮಿಸ್ ಮಾಡಿ ಗೈಸ್. ನೋಡಿ ಎಲ್ಲರೂ ಮ್ಯಾಚ್ ಎಂಜಾಯ್ ಮಾಡಿ, ಎಲ್ಲ ಸಪೋರ್ಟ್ ಮಾಡಿ ಗೈಸ್. ಜೈ RCB ಗೈಸ್. RCB ಫಾರ್ ಎವರ್ ಗೈಸ್. ಹಂಗೆ ಸಪೋರ್ಟ್ ಮಾಡಿದ್ ಮರಿಬೇಡಿ ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಪ್ಪೆತ್ತಿಂದ ವಿಡಿಯೋ ಮಾಡೋಣ ಗೈಸ್. ಹಿಂಗಾದ್ರೂ ನಮ್ದೇ ಕಪ್ಪೆ ಹೊಡಿಯೋದು ಗೈಸ್, ನೋ ಟೆನ್ಷನ್. ಸರಿ ಗೈಸ್, ಎಲ್ಲ ಸಪೋರ್ಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಗೈಸ್. ಸರಿ ಗೈಸ್, ಬಾಯ್. ಅಜ್ಜಾರ ಒಂದ್ ಕೆಲಸ ಆಗ್ಬೇಕಾಗಿತ್ರಿ. ಹಾ ಹೇಳಪ್ಪ, ಏನದ? ಒಂದ್ ಟೀಮ್ ಸೋಲುವಂಗ ಮಾಟ ಮಾಡಿಸ್ಬೇಕಾಗಿತ್ರಿ. ಹಾ ಹೇಳೋದ, ಯಾವ್ದು ಟೀಮ್? ಮಂಗ್ಯ ಸುಳಿ ಮಗಣ, ನನ್ನಂತಲ್ಲೇ ಬಂದ ನಮ್ಮ RCBನ ಸೋಲಿತ್ ಹೇಳ್ತಿ. ಮನಿಗ್ ಹೋಗುದಿಲ್ಲ ಮಗಳ ನೀವತ್ತ ಹಾದ್ಯಾಗ ಸೈತಿ ಲಕ್ಕ ಹೊಡೆದ. RCB ಸೋಲಿತ್ ಹೇಳ್ತಿ. ನಮ್ಮ RCBನ ಸೋಲಿತ್ ಹೇಳ್ತಿ. ಹಾದ ಸತೆ ಕಪ್ ಹೊಡ್ಸದಕ್ಕೆ ಗಡ 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 ನಡಿಗ್ ಬಿಟ್ಟಿರಿ. ಈ ಸತ ನಿಮ್ಮವ್ರು ಈ ಸತಾನು ಕಪ್ ಹೊಡೆದ ಹೇಳ್ಸೇ ಬಿಡ್ತೀವ. ನಾ ಬರೇ ಸ್ವಾಮೀಜಿ ಅಲ್ಲ, RCB ಕಟ್ಟ ಭಕ್ತದನ್ನ ನೀ ಮೌನ ಮಾಡಸತಿ. ನಿನ್ನ ತಲೆಯಾನ್ ಕೂದಲು ಸಿಕ್ಕವತ್ತ ನೀವತ್ತ ನೋಡಾತೀನಿ. ನಾಡ್ದ RCB ಮ್ಯಾಚ ನೋಡುದಿಲ್ಲ. ತಪ್ಪಾದ್ರಿ ಅಜ್ಜಾರ, ತಪ್ಪಾದ್ರಿ. ಇನ್ನೂ ಮಾಡುದಿಲ್ರಿ, ತಪ್ಪಾದ್ರಿ. ನಿಮ್ ಕಾಲ್ ಬೀಳ್ತನ್ರಿ ಅಜ್ಜಾರ. ಸತ್ರು ಇನ್ನೊಮ್ಮೆ ನಮ್ಮ RCB ಏನು ಮಾಡಂಗಿಲ್ರಿ. ನಾ ಜೈ RCB. ಲೋ ಮಚ್ಚ, ಒಂದ್ ಇಂಪಾರ್ಟೆಂಟ್ ಕ್ವಶನ್ ಕೇಳೋ. ನಾವು ಸೆಕ್ಯೂರಿಟಿ ಗಾರ್ಡ್ ನ ವಾಚ್ಮ್ಯಾನ್ ಅಂತ ಕರಿತೀವಿ. ಹೌದು. ಹಂಗಾರೆ ವಾಚ್ ಮಾರೋನ್ ಏನಂತ ಕರಿತೀವಿ? ಇದನ್ನ ನೀನ್ ವಾಚ್ ಮಾರೋನ್ ಹತ್ರನೇ ಹೋಗಿ ಕೇಳ್ಬೇಕು ಮಚ್ಚ. ಅದೆಲ್ಲ ಬಿಡು, ನಿನ್ ಫೋನ್ ಯಾರು ಅಭ್ಯಾಸ ಮಾಡ್ಬಿಟ್ಟವ್ರಂತೆ. ಯಾವ್ದೋ ಕೀಪ್ಯಾಡ್ ಫೋನ್ ಯೂಸ್ ಮಾಡ್ತಿದ್ಯಾ ಅಂತ ಸುದ್ದಿ ಬಂತು. ಕೀಪ್ಯಾಡ ನಡಿಯಲ್ಲಿ ಸ್ಯಾಮ್ಸಂಗ್ S25 ಯೂಸ್ ಮಾಡ್ತಾ ಇದೀನಿ. ಅದು ಬರೀ 5,000 ರೂಪಾಯಿ ತಗೊಂಡಿದ್ದು. ಸ್ಯಾಮ್ಸಂಗ್ S25 ಬರೀ 5,000 ರೂಪಾಯಿ ಇಲ್ಲ. ಎಲ್ಲೋ ಹೆಂಗೋ ಅದೆಲ್ಲ ನಿಂಗೆ ಯಾಕೆ? ನಿನ್ ಬ್ಯಾಗ್ ಮುಚ್ಕೊಂಡು ನಿನ್ ಕೆಲಸ ನೋಡ್ಕೋ. ಅದ್ ಸರಿ, ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳೋ. ನೀರ್ನ ಬಿಸ್ಲಲ್ಲಿಟ್ರೆ ನೀರು ಒಣಗೋಗುತ್ತೆ, ಆದ್ರೆ ನಮ್ ಬೇವ್ರ ನೀರ್ ಯಾಕೆ ಒಣಗೋಗಲ್ಲ? ಇವಾಗ ನನ್ನ ಸ್ಮಾರ್ಟ್ ವಾಚ್ ಅಲ್ಲಿ ಟೈಮು ರಾತ್ರಿ 9 ಗಂಟೆ ಆಗಿದೆ. ಬೆಳಗ್ಗೆ ಸೂರ್ಯ ಹುಟ್ಟಿದ್ಮೇಲೆ ಹೋಗಿ ಕೇಳ್ಕೊಂಬಂದ್ ಹೇಳ್ತೀನಿ. ಲೋ ಮಚ್ಚ, ಹೇಳೋ ಮಚ್ಚ. CSK ಇಂದನು ಸೋತೋದ್ವಿ ಕಣಲ್ಲ. CSKನೇ ವಾಪಸ್ ಫಾರ್ಮ್ ಬರ್ತವ್ರೆ. ನೀವೇನೋ ಫಾರ್ಮ್ ಇಂದ ವಾಪಸ್ ಮನೆಗೆ ಹೋಯ್ತಾ ಇದೀರಾ? ಈ ಸೀಸನ್ ಹೈಯೆಸ್ಟ್ ಬಿಟ್ಟು ಆ ಕೆಮಿಯೋನ್ ಗ್ರೀನ್ ಗೆ 25 ಕೋಟಿ ಕೊಟ್ಟಿದ್ರ ನೋಡ್ರಿ. ಅವ್ನು 25 ರನ್ ಹೊಡಿತಾ ಇಲ್ಲ. ಜೀವನನೇ ಹಿಂಗಾಗ್ಬಿಡೈತೆ ನಮ್ದು. ಏನ್ ಮಾಡ್ತೀಯಾ? ಇಡ್ಲಿ ಸಾಂಬಾರ್ ಚಟ್ನಿ ತೇಡಿ ಪುಡಿಚಿ ಹೋಟೆಲ್. ಹಲೋ ಹೇಳ್ ಮರಿ, ಕೋಲ್ಕತ್ತಾಗ ನಿನ್ನೆ ನೈಟ್ ಎಲ್ಲ ರೈಡ್ ಮಾಡ್ಬಿಟ್ಟಿದೀವಿ ಮಚ್ಚ.
ಅಲ್ಲೇ ಫೋನಲ್ಲಿ ಅವನೇ ಮಾತಾಡು. ಓ ಏನಪ್ಪ ಕಾಕ್ 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 ಕೋಲ್ಕತ್ತಾ ಬತ್ತೇವ್ ಮರಿ ಬತ್ತೇವಿ. ಲಾಸ್ಟ್ ಸೀಸನ್ ನಿಮ್ಗಾದಂಗ ಈ ಸೀಸನ್ ನಮ್ಗಾಗ್ಬಿಡೈತೆ. ಏನ್ ಮಾಡ್ತೀಯಾ? ಹೋಗ್ ನೀ ಮೋನಾರ್ಗೆ ಹೇಳು. ಸರ್ ಹಿಂಗಾಗ್ಬಿಡಿದೆ ಏನ್ ಮಾಡದ್ ಸರ್ ಅನ್ನು. ಹಲೋ ಹಾ ಸರ್ ಕಾನ್ಫರೆನ್ಸ್ ಹಾಕ್ಬೇಕಾ? ಏನಾಯ್ತು? ಯಾರೋ? ಓಯ್ ಶಾರುಖ್ ಸರ್ ಫೋನ್ ಮಾಡೋರಿ. ನೀವ್ ಇಬ್ರ ಹತ್ರ ಏನೋ ಅರ್ಜೆಂಟ್ ಮಾತಾಡ್ಬೇಕಂತ ಕೇಳ್ರಿ ಬೇಗ. ಹಾ ಶಾರುಖ್ ಸರ್ ಹಾಕು ಬೇಗ ಹಾಕು ನಾನು ಮಾತಾಡ್ಬೇಕು. एक मिनट मैं भी शाहरुख बोल रहा हूँ. ಹಾ ಸರ್ ಹೇಳಿ ಸರ್. ಸರ್ ಇವ್ನೇನೋ ಆಗ್ಲೇ ಡೈಲಾಗ್ ಹೊಡಿತಾ ಇದ್ದ ನಿಮ್ಗೆ. मैं तुम दोनों की माँ को दूंगा चूती हो तुम. खल्लास रे भोसड़ी के माँ के लौड़े. ಅನ್ಕಂಡೆ ನನ್ ಮಗ ನನ್ ಬುಡಕ್ ಇನ್ನು ಯಾಕೆ ಬರ್ತಿಲ್ವಲ್ಲ ಅಂತ. ತೂ ನಂಗ್ ಬೇಜಾರೈತೈತೆ ಹೋಗಪ್ಪ. ಯಾಕೆ ಮಾಮ್ನ ಸೋತೋಗಿತ್ಕ? ಅಲ್ಲ ಅಲ್ಲೇ ನಿಮ್ ಜೊತೆ ನಮ್ಗೆ ಇನ್ನೊಂದ್ ಮ್ಯಾಚ್ ಇರ್ಬೇಕಾಯ್ತ್ಲೇ. ಹಾ ಅಲ್ವಾ? ಸುಮ್ನೆ ಬಿಟ್ಟಿ 2 ಪಾಯಿಂಟ್ಸ್ ಆದ್ರೂ ಸಿಗೋದು. ಏ ಕ್ರೇಜಿ ಬಾಲಿಂಗ್ ಅಪ್ಪ ನಿಮ್ದು. ಅದ್ರಲ್ಲ ಅನ್ಶುಲ್ ಕಂಬೋಜ್ ಅಂತೂ ವಾ ಏನ್ ಬಾಲಿಂಗು. 2 ಓವರ್ಗೆ 63 ರನ್. 4 ಓವರ್ ಹಾಕ್ಬಿಟ್ರೆ 100 ರನ್ ಫಿಕ್ಸ್. ಇದೊಂದು ಹಿಸ್ಟ್ರಿ ಆಗ್ಬಿಡೋದು ನಿಮ್ಗೆ. CSK ಬರೀ ಬ್ಯಾಟರ್ಸ್ ಎಲ್ಲ ಬಾಲರ್ 100 ರನ್ ಹೊಡಿತಾರೆ. ಮಿರ್ಚಲ್ ಮಾರ್ಷು 4 ಸಿಕ್ಸ್, ಪೋರಾನು 4 ಸಿಕ್ಸ್. ನಿಮ್ಮನ್ನ ಪಾಯಿಂಟ್ಸ್ ಟೇಬಲ್ ಅಲ್ಲಿ 6th ಪ್ಲೇಸ್ ಕಳ್ಸಕ್ಕೆ ಬರೀ 6 ಅಲ್ಲೇ ಹೊಡೆದ್ ಕಳ್ಸೋರು.